ನಾನಿವತ್ತು ಹೈಡ್ರಾ ಫೇಶಿಯಲ್ ಮಾಡೋದು ತೋರಿಸ್ತಾ ಇದ್ದೀನಿ. ಹೈಡ್ರಾ ಫೇಶಿಯಲ್ ಅಂದರೆ ಫುಲ್ ಕ್ಲಿಯರ್ ಗ್ಲಾಸ್ ಕ್ಲಿಯರ್ ಸ್ಕಿನ್ ಬರುತ್ತೆ. ಇದು ನೀವು ಹೊರಗಡೆ ಈ ಫೇಶಿಯಲ್ ಮಾಡಿಸ್ಬೇಕು ಅಂದರೆ 2000ದಿಂದ 15,000ವರೆಗೂ ಚಾರ್ಜ್ ಮಾಡ್ತಾರೆ. ಈ ಫೇಶಿಯಲ್ನ ನಾನು ಒಂದು 100-200 ರೂಪಾಯಿ ಖರ್ಚು ಮಾಡಿದ್ರೆ ನೀವು ಆರಾಮಾಗಿ ಮನೇಲೇ ಮಾಡ್ಕೋಬೋದು. ತುಂಬ ಎಫೆಕ್ಟಿವ್ ಇದೆ ಇದು, ತುಂಬ ಒಳ್ಳೆ ರಿಸಲ್ಟ್ ಕೊಡುತ್ತೆ. ಅವರು ಹೊರಗಡೆ ಪಾರ್ಲರಲ್ಲಿ ಯಾವ್ದು ಪ್ರಾಡಕ್ಟ್ ಯೂಸ್ ಮಾಡ್ತಾರೆ ಅಂತ ನಿಮಗೆ ಗೊತ್ತಿರುತ್ತೆ. ಕೆಮಿಕಲ್ ಟ್ರೀಟ್ಮೆಂಟ್ ಎಲ್ಲ ಮಾಡಿ ಅವರು ಗ್ಲಾಸ್ ಸ್ಕಿನ್ ಕೊಡ್ತಾರೆ ನಿಮಗೆ. ಆದರೆ ನಾನು ಯಾವುದೇ ಕೆಮಿಕಲ್ ಯೂಸ್ ಮಾಡಿದೆ, ಮನೇಲಿರೋ ಇಂಗ್ರೀಡಿಯೆಂಟಲ್ಲಿ, ಈಸಿಯಾಗಿರೋ ಇಂಗ್ರೀಡಿಯೆಂಟಲ್ಲಿ, ಹರ್ಬಲ್ ಇಂಗ್ರೀಡಿಯೆಂಟಲ್ಲಿ ನಾನು ನಿಮ್ಮ ಸ್ಕಿನ್ನ ಗ್ಲೋ ಮಾಡ್ತೀನಿ. ತುಂಬ ಒಳ್ಳೆ ರಿಸಲ್ಟ್ ಇದೆ. ನಾನು ಇದನ್ನು ಮಾಡಿ ನೋಡಿ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಇದಕ್ಕೆ 4 ಸ್ಟೆಪ್ ಬರುತ್ತೆ ಫೇಶಿಯಲ್ಗೆ. 4 ಸ್ಟೆಪ್ಪಲ್ಲಿ ಫಸ್ಟ್ಗೆ ಕ್ಲೆನ್ಸ್ ಇರುತ್ತೆ, ಆಮೇಲೆ ಸ್ಕ್ರಬ್ ಇರುತ್ತೆ, ಆಮೇಲೆ ಮಸಾಜ್ ಇರುತ್ತೆ, ಆಮೇಲೆ ಪ್ಯಾಕ್ ಇರುತ್ತೆ, ಆಮೇಲೆ ಕಾನ್ಸಂಟ್ರೇಟ್ ಅಂದರೆ ಟಿಶ್ಯೂ ಮಾಸ್ಕ್ ಇರುತ್ತೆ. ತುಂಬ ಈಸಿ ಮಾಡೋದು, ತುಂಬ ಒಳ್ಳೆ ಗ್ಲೋ ಬರುತ್ತೆ. ದಯವಿಟ್ಟು ಎಲ್ಲರೂ ಒಂದ್ಸಾರಿ ಟ್ರೈ ಮಾಡಿ ನೋಡಿ. ಇದಕ್ಕೆ ಫಸ್ಟಿಗೆ ಕ್ಲೆನ್ಸ್ ಮಾಡ್ಕೋಬೇಕು ನಾವು ಸ್ಕಿನ್ನ. ಕ್ಲೆನ್ಸ್ ಮಾಡೋದಕ್ಕೆ ಮಿಲ್ಕ್ ಬೇಕಾಗುತ್ತೆ, ರಾ ಮಿಲ್ಕು ಮತ್ತು ಗ್ಲಿಸರಿನ್. ರಾ ಮಿಲ್ಕ್ 1 ಸ್ಪೂನಷ್ಟು ತೊಗೊಳ್ಳಿ, ಗ್ಲಿಸರಿನ್ ಅರ್ಧ ಸ್ಪೂನಷ್ಟು ತೊಗೊಳ್ಳಿ. ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡಿ ಫೇಸ್ ಮೇಲೆ ಹಾಕಿ ಚೆನ್ನಾಗಿ ರಬ್ ಮಾಡಿಕೊಂಡು ಒಂದು 5-6 ನಿಮಿಷ ಚೆನ್ನಾಗಿ ಸರ್ಕ್ಯುಲರ್ ಮೂಮೆಂಟಲ್ಲಿ ಆಮೇಲೆ ಒರೆಸಿ ತೆಗೆದುಬಿಡಬೇಕು ತಣ್ಣೀರಲ್ಲಿ. ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಮಿಲ್ಕಲ್ಲಿ ನ್ಯಾಚುರಲ್ ಮಾಯ್ಶ್ಚರೈಸರ್ ಇದೆ, ಪ್ಯಾಕ್ಡ್ ವಿತ್ ಎಸೆನ್ಷಿಯಲ್ ನ್ಯೂಟ್ರಿಯೆಂಟ್ ಇದೆ, ಇನ್ಕ್ಲೂಡಿಂಗ್ ಪ್ರೋಟೀನ್ಸು ಇದೆ ಇದರಲ್ಲಿ, ಫ್ಯಾಟು, ವಿಟಮಿನ್ಸು, ಮತ್ತು ಇದು ಎಕ್ಸ್ಫೋಲೇಟಿಂಗ್ ಕೆಲಸನೂ ಮಾಡುತ್ತೆ. ಮಿಲ್ಕ್ ಮನೇಲಿರೋದು ಅಂತೇಳಿ ನಾವು ಈಸಿಯಾಗಿ ತೊಗೋಬಾರ್ದು, ಆದರೆ ತುಂಬ ಒಳ್ಳೆ ಗುಣಗಳಿದೆ ಮಿಲ್ಕಲ್ಲಿ. ಇದು ಆ್ಯಕ್ನಿನ ಬ್ಲೆಮಿಷ್ ಮಾಡುತ್ತೆ, ರಿಡ್ಯೂಸ್ ಮಾಡುತ್ತೆ. ಅಂದರೆ ಆ್ಯಕ್ನಿ ಮಾರ್ಕ್ಸು ಅದೆಲ್ಲ ಇದ್ದರೆ ಕಡಿಮೆ ಮಾಡುತ್ತೆ. ಆ್ಯಂಟಿ ಏಜಿಂಗ್ ಪ್ರಾಪರ್ಟಿ ಜಾಸ್ತಿ ಇರುತ್ತೆ ಇದರಲ್ಲಿ. ಸನ್ ಬರ್ನ್ನ ರಿಲೀಫ್ ಮಾಡುತ್ತೆ. ನ್ಯಾಚುರಲ್ ಕ್ಲೆನ್ಸರ್ ಇದು. ಈವನ್ ಸ್ಕಿನ್ ಟೆಕ್ಸ್ಚರ್ ಕೊಡುತ್ತೆ ಇದು. ಮತ್ತು ಸ್ಮೂತ್ನಿಂಗ್, ಸ್ಕಿನ್ನ ಸ್ಮೂತಾಗಿಡುತ್ತೆ. ಇರಿಟೇಷನ್ ಏನಾದರೂ ಇದ್ದರೆ ಅದನ್ನೆಲ್ಲ ಕಂಟ್ರೋಲ್ ಮಾಡುತ್ತೆ. ನಿಮಗೆ ಗೊತ್ತಿರೋ ಹಾಗೆ ಗ್ಲಿಸರಿನ್ ತುಂಬ ಒಳ್ಳೆಯದು. ಮುಂಚೆ ಎಲ್ಲ ಗ್ಲಿಸರಿನ್ನ ನ್ಯಾಚುರಲ್ ಫ್ಯಾಟಲ್ಲಿ ಮಾಡ್ತಾಯಿದ್ರು, ಇವಾಗೆಲ್ಲ ಮನೆಯಲ್ಲೇ ಮಾಡೋಕ್ಕೆ ಶುರು ಮಾಡಿದ್ದಾರೆ ಹೈಡ್ರೋಕಾಲಿಕ್ ಆ್ಯಸಿಡಿಂದ. ನ್ಯಾಚುರಲ್ ಗ್ಲಿಸರಿನ್ ತೊಗೊಂಡ್ರೆ ಒಳ್ಳೆಯದು. ಗ್ಲಿಸರಿನ್ನು ಸ್ಕಿನ್ಗೆ ಇರಿಟೇಷನ್ನ ಕಮ್ಮಿ ಮಾಡುತ್ತೆ, ಡ್ರೈನೆಸ್ ತುಂಬ ಕಡಿಮೆ ಮಾಡುತ್ತೆ, ಮತ್ತು ನಿಮ್ಮ ಸ್ಕಿನ್ನ ಮಾಯ್ಶ್ಚರೈಸ್ ಮಾಡುತ್ತೆ. ಮಾಯ್ಶ್ಚರಾಗಿಡುತ್ತೆ, ಯಾವಾಗಲೂ ತುಂಬ ಸಾಫ್ಟಾಗಿಡುತ್ತೆ. ಏನಾದರೂ ಡ್ರೈ ಪ್ಯಾಚಸ್ ಎಲ್ಲ ಇದ್ದರೆ ಅದನ್ನು ಕಡಿಮೆ ಮಾಡುತ್ತೆ. ಆ್ಯಂಟಿ ಮೈಕ್ರೋಬಯಲ್ ಪ್ರಾಪರ್ಟಿ ಇರುತ್ತೆ. ಏನು ಅಂದರೆ ಸ್ಕಿನ್ನ ಹಾರ್ಮ್ಫುಲ್ ಮೈಕ್ರೋ ಆರ್ಗನಿಸಮ್ಸಿಂದ ಕಾಪಾಡುತ್ತೆ. ಇದು ತುಂಬ ಒಳ್ಳೆಯದು ಗ್ಲಿಸರಿನ್ನು. ಡ್ರೈ ಸ್ಕಿನ್ ಅವ್ರಿಗಂತೂ ತುಂಬ ಒಳ್ಳೆಯದು. ಇದೆರಡು ಯೂಸ್ ಮಾಡಿ ನಾವು ಕ್ಲೆನ್ಸ್ ಮಾಡೋದ್ರಿಂದ ನಮ್ಮ ಸ್ಕಿನ್ ತುಂಬ ಚೆನ್ನಾಗಿರುತ್ತೆ. ಇದು ಕ್ಲೆನ್ಸರಲ್ಲೇ ನಿಮ್ಗೊಂದು ಗ್ಲಾಸಿ ಎಫೆಕ್ಟ್ ಸಿಗುತ್ತೆ. ಇವಾಗ ಇದಾದಮೇಲೆ ಒರೆಸಿ ತೆಗೆದುಬಿಡಬೇಕು. ತೆಗೆದ್ಮೇಲೆ ನಾವು ಸ್ಕ್ರಬ್ ಮಾಡ್ಕೊಳ್ಳೋಣ. ಸ್ಕ್ರಬ್ ಮಾಡ್ಕೊಳ್ಳೋದಕ್ಕೆ ಅಲೋವೆರಾ ಜೆಲ್ ತೊಗೋಬೇಕು. ಅಲೋವೆರಾ ಜೆಲ್ ಎಷ್ಟು ಒಳ್ಳೆಯದು ಅಂತ ಎಲ್ಲರಿಗೂ ಗೊತ್ತೇ ಇರುತ್ತೆ. ಗೊತ್ತಿಲ್ಲ ಅಂದರೆ ಇವಾಗ ತಿಳ್ಕೊಳ್ಳಿ. ಅಲೋವೆರಾ ಜೆಲ್ಲು ಸನ್ ಬರ್ನ್ ಮತ್ತು ಸ್ಕಿನ್ ಇರಿಟೇಷನ್ನ ಕಡಿಮೆ ಮಾಡುತ್ತೆ. ಸ್ಕಿನ್ ಮಾಯ್ಶ್ಚರೈಸರ್ ಮಾಡುತ್ತೆ, ಮತ್ತು ಡಾರ್ಕ್ ಸ್ಪಾಟ್ಸ್ನ, ಸ್ಟ್ರೆಚ್ ಮಾರ್ಕ್ಸ್ನೆಲ್ಲ ಫೇಡ್ ಮಾಡುತ್ತೆ ಇದು. ಮತ್ತು ಆ್ಯಕ್ನಿ ಇದ್ದರೆ ಅದನ್ನು ಕಡಿಮೆ ಮಾಡುತ್ತೆ. ಸ್ಕಿನ್ ಸ್ಮೂತ್ ಮಾಡುತ್ತೆ. ಏಜಿಂಗ್ನ ಸ್ಲೋ ಡೌನ್ ಮಾಡುತ್ತೆ, ಅಂದರೆ ಬೇಗ ಏಜ್ ಆಗೋಕ್ಕೆ ಬಿಡೋಲ್ಲ. ನೀವು ರೆಗ್ಯುಲರಾಗಿ ಅಲೋವೆರಾ ಬಳಸ್ತಾ ಇದ್ದರೆ ಸ್ವಲ್ಪ ಏಜ್ನ ನಿಧಾನ ಮುಂದೆ ದೂಡುತ್ತೆ. ಇದಕ್ಕೆ ಅಲೋವೆರಾ ಜೆಲ್ 1 ಸ್ಪೂನಷ್ಟು ಬೇಕಾಗುತ್ತೆ. ಆಯಿಲಿ ಸ್ಕಿನ್ ಇರೋರು ಕರ್ಡ್ ಮಿಕ್ಸ್ ಮಾಡ್ಕೋಬೋದು, ಇಲ್ಲಾಂದರೆ ಡ್ರೈ ಸ್ಕಿನ್ ಇರೋರು ಫ್ರೆಶ್ ಕ್ರೀಮ್ ಯೂಸ್ ಮಾಡ್ಕೋಬೋದು. ಇದೆರಡರಲ್ಲಿ ಒಂದು ಚೂಸ್ ಮಾಡ್ಕೊಳ್ಳಿ ಅಕಾರ್ಡಿಂಗ್ ನಿಮ್ಮ ಸ್ಕಿನ್ ಮೇಲೆ. ಮತ್ತು ಕೋಕೋನಟ್ ಆಯಿಲ್ ಅಂತ ನಾವು ಮೂಗು ಮುರಿತೀವಿ, ಅಂದರೆ ಮನೇಲೇ ಸಿಗುತ್ತೆ, ಈಸಿಯಾಗಿರುತ್ತೆ, ಅದರಿಂದ ಏನು ಬೆನಿಫಿಟ್ ಸಿಗುತ್ತೆ ಅಂತ ಅನ್ಕೋಬೋದು. ಆದರೆ ತುಂಬ ಒಳ್ಳೆಯದು ಸ್ಕಿನ್ಗೆ ಕೋಕೋನಟ್ ಆಯಿಲು ಸ್ಕಿನ್ನ ಮಾಯ್ಶ್ಚರೈಸ್ ಮಾಡುತ್ತೆ. ಇವಾಗ ನಾವು ಮಾಡ್ತಾ ಇರೋದು ಹೈಡ್ರೇಟ್ ಫೇಶಿಯಲ್ ಆಗಿರೋದ್ರಿಂದ ನಮಗೆ ಬೇಕಾಗಿರೋದೇ ಮಾಯ್ಶ್ಚರೈಸರ್, ಅಂದರೆ ಸ್ಕಿನ್ನಲ್ಲಿ ತೇವಾಂಶ ಉಳ್ಕೋಬೇಕು. ಇವಾಗಿರೋ ವೆದರ್ ಕಂಡೀಷನ್ಗೆ, ಇವಾಗಿರೋ ನಮ್ಮ ಪೊಲ್ಯೂಷನ್ಗೆ ಏನಾಗ್ತಿದೆ ಅಂದರೆ ನಮ್ಮ ಸ್ಕಿನ್ನಲ್ಲಿರೋ ತೇವಾಂಶ ಎಲ್ಲ ಕಡಿಮೆ ಆಗ್ತಾಯಿದೆ. ಬೇಗ ಏಜಿಂಗ್ ಕಾಣಿಸ್ತಾ ಇದೆ, ಸ್ಕಿನ್ ತುಂಬ ಡಲ್ ಆಗ್ತಾಯಿದೆ. ಅದರಿಂದ ನಮ್ಗೆ ಇವಾಗ ಜಾಸ್ತಿ ಪಾಪ್ಯುಲರ್ ಆಗ್ತಿರೋದು ಅಂದರೆ ಹೈಡ್ರಾ ಫೇಶಿಯಲ್, ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ. ಅದಕ್ಕೆ ಏನು ಬೇಕು ಅಂತಂದರೆ ಮೇಯ್ನ್ ಬೇಕಾಗಿರೋದೇ ಮಾಯ್ಶ್ಚರೈಸರ್. ಕೋಕೋನಟ್ ಆಯಿಲು ಸ್ಕಿನ್ ಮಾಯ್ಶ್ಚರೈಸ್ ಮಾಡುತ್ತೆ. ಕೋಕೋನಟ್ ಆಯಿಲ್ ಬಗ್ಗೆನೂ ನೀವು ಸ್ವಲ್ಪ ತಿಳ್ಕೊಳ್ಳಿ, ಅದರಿಂದ ನಿಮಗೆ ಗೊತ್ತಾಗುತ್ತೆ ಅದ್ರ ಪ್ರಾಪರ್ಟಿ ಏನೇನು ಅಂತ ಹೇಳಿ. ಸ್ಕಿನ್ ಮಾಯ್ಶ್ಚರೈಸ್ ಮಾಡುತ್ತೆ. ಮತ್ತು ಏನಾದರೂ ನಮಗೆ ಗಾಯಗಳಾಯಿತು ಸ್ಕಿನ್ ಮೇಲೆ ಎಲ್ಲೇ ಆಗಿರಲಿ, ನೀವು ಕೋಕೋನಟ್ ಆಯಿಲ್ ಹಚ್ಚೋದ್ರಿಂದ ಸ್ವಲ್ಪ ರ್ಯಾಷಸ್ ಬಂತು, ಇಲ್ಲ ಇನ್ನೊಂದೇನೋ ಆಯಿತು, ಏನೋ ಒಂದು ಗಾಯ ಆಯಿತು ಅಂದರೆ ಹಚ್ಚೋದ್ರಿಂದ ಬೇಗ ಅದು ವಾಸಿ ಮಾಡುತ್ತೆ ಗಾಯನ. ಇದು ಆ್ಯಂಟಿ ಮೈಕ್ರೋಬಲ್ ಪ್ರಾಪರ್ಟೀಸ್ ಇರೋದ್ರಿಂದ ಆ್ಯಕ್ನಿನ ಕ್ಯೂರ್ ಮಾಡುತ್ತೆ ಇದು.
ಇದು ಸ್ಕಿನ್ನ ಪ್ರೊಟೆಕ್ಟ್ ಮಾಡುತ್ತೆ ಹಾರ್ಮ್ಫುಲ್ ಬ್ಯಾಕ್ಟೀರಿಯಾಯಿಂದ. ತುಂಬ ಒಳ್ಳೆಯದು ಕೊಕೊನಟ್ ಆಯಿಲು. ಡೈಲಿ ಯೂಸ್ ಮಾಡೋದ್ರಿಂದ ನಿಮಗೆ ಬೇಗ ಏಜಿಂಗ್ ಆಗೋಲ್ಲ, ಫೈನ್ ಲೈನ್ಸ್ನೆಲ್ಲ ಕಡಿಮೆ ಮಾಡುತ್ತೆ ಕೊಕೊನಟ್ ಆಯಿಲು. ಅಲೋವೆರಾ ಜೆಲ್ 1 ಸ್ಪೂನು, ಕೊಕೊನಟ್ ಆಯಿಲ್ 1/2 ಸ್ಪೂನಷ್ಟು. ಕಸ್ತೂರಿ ಅರಿಶಿನ ನಿಮಗೆಲ್ಲ ಕಡೆ ಸಿಗುತ್ತೆ, ತುಂಬ ಒಳ್ಳೆಯದು. ಇದನ್ನು ವೈಲ್ಡ್ ಟರ್ಮರಿಕ್ ಅಂತಲೂ ಕರೀತಾರೆ. ಇದು ಸ್ಕಿನ್ ಟೋನ್ನ ಇಂಪ್ರೂವ್ ಮಾಡುತ್ತೆ, ಫೇಸ್ ಕಾಂಪ್ಲೆಕ್ಷನ್ನ ಇಂಪ್ರೂವ್ ಮಾಡುತ್ತೆ, ಈವನ್ ಟೋನ್ ಮಾಡುತ್ತೆ. ಇದು ನ್ಯಾಚುರಲಾಗಿ ಗ್ಲೋ ಕೊಡುತ್ತೆ ಸ್ಕಿನ್ಗೆ, ಆ್ಯಕ್ನಿನ ರಿಡ್ಯೂಸ್ ಮಾಡುತ್ತೆ ಮತ್ತು ಸ್ಕಾರ್ಸ್ನೆಲ್ಲ ರಿಡ್ಯೂಸ್ ಮಾಡುತ್ತೆ ಇದು. ಮತ್ತು ಫೇಶಿಯಲ್ ಹೇರ್ ಏನಾದರೂ ಇದ್ದರೆ ಅದನ್ನು ಕಡಿಮೆ ಮಾಡಿಬಿಡುತ್ತೆ. ಅಂದರೆ ಒಂದೇ ಸರಿಗೆ ಹೋಗಲ್ಲ, ನೀವು ಹಚ್ತಾ ಹೇರೇ ಫೇಸ್ ಮೇಲೆ ಇಲ್ದಂಗೆ ಆಗುತ್ತೆ. ನಾವು ಶೇವ್ ಮಾಡೋದು, ವ್ಯಾಕ್ಸಿಂಗ್ ಮಾಡೋದು ಬೇಕಾಗೇ ಇಲ್ಲ. ಹಳದಿನೇ ನಾವು ರೆಗ್ಯುಲರಾಗಿ ಹಚ್ಕೊತಾ ಬಂದರೆ ಫೇಶಿಯಲ್ ಹೇರ್ ಕಂಪ್ಲೀಟಾಗಿ ಹೋಗುತ್ತೆ. ಏನಾದರೂ ಇನ್ಫೆಕ್ಷನ್ಸ್ ಇದ್ದರೆ, ಇಲ್ಲ ಇನ್ಸೆಕ್ಟ್ ಏನಾದರೂ ಬೈಟ್ ಮಾಡಿದರೆ, ನಿಮಗೆ ಗೊತ್ತಿರ್ಬೋದು, ಅವಾಗೆಲ್ಲಾದರೂ ಮಕ್ಕಳೇನಾದರೂ ಬಿದ್ದರೆ, ಏನಾದರೂ ಸಣ್ಣ ಪುಟ್ಟ ಗಾಯ ಆದರೆ, ಕಟ್ ಮಾಡಿಕೊಂಡ್ರೆ ಫಸ್ಟು ನಮ್ಮ ಮನೇಲಿ ಹೇಳ್ತಿದ್ದಿದ್ದೆ ಅರಿಶಿನ ಹಚ್ಚು ಅಂತ. ಅಂದರೆ ಇದರಲ್ಲಿ ಇನ್ಫೆಕ್ಷನ್ ಹೀಲ್ ಮಾಡೋ ಪ್ರಾಪರ್ಟಿ ಇರೋದ್ರಿಂದ ಅರಿಶಿನ ತುಂಬ ಒಳ್ಳೆಯದು. ಇದನ್ನು ಒಂದು 1/4 ಸ್ಪೂನ್ಗಿಂತ ಕಡಿಮೆ ಹಾಕ್ಕೊಳ್ಳಿ, ಜಾಸ್ತಿ ಹಾಕ್ಕೊಳಕ್ಕೆ ಹೋಗಬೇಡಿ. ಜಾಸ್ತಿ ಹಾಕ್ಕೊಂಡ್ರೆ ಅರಿಶಿನ ಕಾಣುತ್ತೆ ಮುಖ ಎಲ್ಲ. 1/4 ಸ್ಪೂನ್ಗಿಂತ ಕಡಿಮೆ ಹಾಕ್ಕೊಳ್ಳಿ. 1 ಸ್ಪೂನಷ್ಟು ಅಲೋವೆರಾ ಜೆಲ್ಲು, 1/2 ಸ್ಪೂನಷ್ಟು ಕೊಕೊನಟ್ ಆಯಿಲು, 1/4 ಸ್ಪೂನ್ಗಿಂತ ಕಡಿಮೆ ಅಂದರೆ 2-3 ಪಿಂಚಷ್ಟು ಕಸ್ತೂರಿ ಅರಿಶಿನ ಹಾಕ್ಕೊಂಡ್ರೆ ಸಾಕು. ಇವಾಗ ಇದಕ್ಕೆ ಓಟ್ ಮಿಲ್ ಬೇಕಾಗುತ್ತೆ. ಅಂದರೆ ಓಟ್ಸ್ ನಾವು ತಿಂತೀವಲ್ಲ ಮನೇಲಿ, ಅದೇ ಓಟ್ಸೇ. ನೋಡಿ ಮನೇಲಿರೋ ಇಂಗ್ರೀಡಿಯೆಂಟೆಲ್ಲ ಎಷ್ಟು ಚೆನ್ನಾಗಿ ನಾವು ಫೇಶಿಯಲ್ ಮಾಡ್ಕೋಬೋದಲ್ವ. ಈ ಓಟ್ಸಲ್ಲಿ ನಮ್ಮ ಮಾಯಿಶ್ಚರೈಸರ್ನ ಪ್ರೊಟೆಕ್ಟ್ ಮಾಡೋ ಶಕ್ತಿ ಇದೆ ಇದರಲ್ಲಿ. ಓಟ್ಸಲ್ಲಿ ತುಂಬ ಒಳ್ಳೆಯದು. ಓಟ್ಸ್ ನಮ್ಮ ಫೇಸ್ಗೆ, ನಮ್ಮ ಸ್ಕಿನ್ಗೆ ಎಕ್ಸ್ಫೋಲೇಟಿವ್ ಗುಣಗಳಿದೆ. ಅಂದರೆ ಕ್ಲೆನ್ಸ್ ಮಾಡುತ್ತೆ ಸ್ಕಿನ್ನ ಚೆನ್ನಾಗಿ. ಕೊಲಾಜಿನ್ ಕಮ್ಮಿ ಆಗಿದ್ರೇ ನಮ್ಮ ಸ್ಕಿನ್ ಸ್ಯಾಗ್ ಆಗೋದು ಬೇಗ, ಅದನ್ನು ತಡೆಗಟ್ಟುತ್ತೆ ಈ ಓಟ್ಸ್ ಹಚ್ಚೋದ್ರಿಂದ. ಸ್ಕಿನ್ ಕಾಂಪ್ಲೆಕ್ಷನ್ ಇಂಪ್ರೂವ್ ಮಾಡುತ್ತೆ, ಸ್ಕಿನ್ ಇನ್ಫ್ಲಮೇಷನ್ನ ರಿಡ್ಯೂಸ್ ಮಾಡುತ್ತೆ. ತುಂಬ ಒಳ್ಳೆಯದು ಓಟ್ಸ್ ಫೇಸ್ಗೆ ಹಚ್ಚೋದು. ಓಟ್ಸ್ನ ಒಂದು ಸ್ವಲ್ಪ ತರಿಯಾಗಿ ಪೌಡ್ರ್ ಮಾಡಿ ಇಟ್ಕೊಂಡು ನೀವು ಅವಾಗವಾಗ ಅದರಲ್ಲೇ ಸ್ಕ್ರಬ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಇದಕ್ಕೆ ಓಟ್ಸ್ ಬೇಕಾಗುತ್ತೆ, 1 ಸ್ಪೂನಿಂದ 1.5 ಸ್ಪೂನ್ ಬೇಕಾಗುತ್ತೆ ಓಟ್ಸು. ಮತ್ತು ಒಂದು ಅರ್ಧ ಸ್ಪೂನ್ನಷ್ಟು ಗ್ಲಿಸರಿನ್ ಬೇಕಾಗುತ್ತೆ. ಕ್ಲೆನ್ಸಿಂಗಲ್ಲಿ ಹೇಳೋವಾಗಲೇ ಗ್ಲಿಸರಿನ್ ಬಗ್ಗೆ ಹೇಳಿದ್ದೀನಿ. ಇದಿಷ್ಟನ್ನು ಮಿಕ್ಸ್ ಮಾಡಿಬಿಟ್ಟು ಒಂದು ನೆಟ್ಟೆಡ್ ಕ್ಲಾತ್, ಒಂಥರ ಈ ನೆಟ್ಟೆಡ್ ಕ್ಲಾತ್ ಬರುತ್ತೆ ನೋಡಿ, ನಾವು ಈ ಪನ್ನೀರ್ನೆಲ್ಲ ಶೋಧಿಸ್ಕೊಳ್ಳೋಕೆ ತಗೊಳ್ತೀವಲ್ಲ ವೈಟ್ ಕಲರ್, ಆ ಥರ ನೆಟ್ಟೆಡ್ ಕ್ಲಾತ್ ಇದ್ದರೆ ತಗೊಳ್ಳಿ. ಇಲ್ಲಾಂದರೆ ಚಿಂತೆ ಮಾಡಬೇಡಿ, ಕೈಯಲ್ಲೇ ಈ ಸ್ಕ್ರಬ್ ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಸ್ಕ್ರಬ್ ಮಾಡ್ಕೋಬೇಕು. ಒಂದು 10 ನಿಮಿಷ ಸ್ಕ್ರಬ್ ಮಾಡ್ಕೋಬೇಕು ಇದನ್ನು ಎಲ್ಲ ಫುಲ್ ಓವರ್ ಫೇಸ್. ಬೇರೆಯವ್ರು ಮಾಡ್ತಾರೆ ಅಂದರೆ ಒಂದು 5-6 ನಿಮಿಷ ಸ್ಕ್ರಬ್ ಮಾಡಿದ್ರೆ ಸಾಕಾಗುತ್ತೆ. ನಾವೇ ಮಾಡ್ತೀವಿ ಅಂದರೆ ಸ್ವಲ್ಪ ನಿಧಾನ ಆಗುತ್ತಲ್ವ, ಅದರಿಂದ ಒಂದು 10 ನಿಮಿಷನಾದರೂ ಮಾಡ್ಕೋಬೇಕಾಗುತ್ತೆ. ಈ ಸ್ಕ್ರಬ್ ಮಾಡಿಕೊಂಡು ಚೆನ್ನಾಗಿ ಕ್ಲೀನಾಗಿ ಒರೆಸ್ಕೊಂಬಿಡ್ಬೇಕು ಒಂದು 10 ನಿಮಿಷ ಆದಮೇಲೆ. ಆಮೇಲೆ ಸ್ಟೀಮ್ ತೊಗೋಬೇಕು. ತುಂಬ ಡ್ರೈ ಸ್ಕಿನ್ ಇರೋರಾದರೆ ಒಂದು 5 ನಿಮಿಷದೊಳಗೆ 2 ನಿಮಿಷ 3 ನಿಮಿಷ ತೊಗೊಂಡ್ರೆ ಸಾಕು ಸ್ಟೀಮು. ಆಯಿಲಿ ಸ್ಕಿನ್ ಇರೋರಾದರೆ ಒಂದು 7-8 ನಿಮಿಷ ಸ್ಟೀಮ್ ತೊಗೋಬೋದು. ಸ್ಟೀಮ್ ಆದಮೇಲೆ ಒಂದು ಟೋನಿಂಗ್ ರೋಸ್ ವಾಟರ್ ಇದ್ದರೆ ರೋಸ್ ವಾಟರ್ ಹಚ್ಕೊಳ್ಳಿ, ಇಲ್ಲಾಂದರೆ ನಿಮ್ಮ ಹತ್ರ ಯಾವ ಟೋನರ್ ಇದೆಯೋ ಅದನ್ನು ಲೈಟಾಗಿ ಅಪ್ಲೈ ಮಾಡ್ಕೊಳ್ಳಿ ಕಾಟನ್ ಸ್ಪಾಂಜಿಂದ. ಅದಾದಮೇಲೆ ನಾವು ಮಸಾಜ್ ಸ್ಟಾರ್ಟ್ ಮಾಡೋಣ. ಇವಾಗ ಮಸಾಜ್ ಮಾಡೋದಕ್ಕೆ ಅಲೋವೆರಾ ಜೆಲ್ ಬೇಕಾಗುತ್ತೆ. ಅಲೋವೆರಾ ಜೆಲ್ ಬಗ್ಗೆ ನಾನು ಫಸ್ಟೇ ಹೇಳಿದ್ದೀನಿ ನಿಮಗೆ ಏನು ಪ್ರಾಪರ್ಟಿ ಅಂತ. ಅಲೋವೆರಾ ಜೆಲ್ 1 ಸ್ಪೂನಷ್ಟು ಬೇಕಾಗುತ್ತೆ. ಕ್ರೀಮು ಇಲ್ಲಾಂದರೆ ಕರ್ಡ್, ಅದೆರಡರಲ್ಲಿ ಯಾಕೆ ಇಲ್ಲ ಅಂದರೆ ಅಂತ ಹೇಳಿದೆ ಅಂದರೆ, ಕ್ರೀಮ್ ಬಂದು ಡ್ರೈ ಸ್ಕಿನ್ಗೆ, ಕರ್ಡ್ ಬಂದು ಆಯಿಲಿ ಸ್ಕಿನ್ಗೆ. ಇದನ್ನು ನೆನ್ಪಿಟ್ಕೊಳ್ಳಿ. ಡ್ರೈ ಸ್ಕಿನ್ನು ನಾರ್ಮಲ್ ಸ್ಕಿನ್ನವ್ರಿಗೆ ಕ್ರೀಮ್ ಹಾಕ್ಕೊಂಡು ಮಸಾಜ್ ಮಾಡ್ಕೊಳ್ಳಿ. ಕ್ರೀಮ್ ಅಂದರೆ ನೀವು ಮತ್ತೆ ಅದಕ್ಕೆ ಅಂಗಡಿಗೆ ಹೋಗಬೇಕು ತರಬೇಕು ಅಂತೇನಿಲ್ಲ. ನೀವು ಮನೇಲೇ ಹಾಲು ಕಾಯಿಸ್ದಾಗ ಬರುತ್ತಲ್ಲ ಫ್ರೆಶ್ ಕ್ರೀಮು, ಅದಕ್ಕಿಂತ ಒಳ್ಳೆ ಗುಣಗಳು ನಿಮ್ಗೆ ಅಂಗಡಿಯಿಂದ ತರೋದ್ರಲ್ಲಿ ಸಿಗೋಲ್ಲ. ನೀವು ಆ ಫ್ರೆಶ್ ಕ್ರೀಮ್ನೇ ತೊಗೊಳ್ಳಿ. 1 ಸ್ಪೂನ್ನಷ್ಟು ತೊಗೊಂಡ್ರೆ ಸಾಕು, 1-1.5 ಸ್ಪೂನ್ನಷ್ಟು ಫ್ರೆಶ್ ಕ್ರೀಮು. ಡ್ರೈ ಸ್ಕಿನ್ ಇರೋರು, ನಾರ್ಮಲ್ ಸ್ಕಿನ್ ಇರೋರು. ಆಯಿಲಿ ಸ್ಕಿನ್ ಇರೋರು ಕರ್ಡ್ ತೊಗೊಳ್ಳಿ. ಕ್ರೀಮಲ್ಲಿ ಎಷ್ಟು ಒಳ್ಳೆ ಪ್ರಾಪರ್ಟಿ ಇದೆ ಅಂತ ಗೊತ್ತಾ ನಿಮಗೆ? ಇದು ಡೆಡ್ ಸ್ಕಿನ್ನ ಸೆಲ್ಸ್ನ ರಿಮೂವ್ ಮಾಡುತ್ತೆ. ಡಲ್ ಸ್ಕಿನ್ ಇರೋರ್ಗೆ ಇದನ್ನು ಯೂಸ್ ಮಾಡಿದ್ರೆ ಸ್ಕಿನ್ನೇ ಒಂಥರ ಚಾರ್ಮಿಂಗ್ ಥರ, ಒಂದು ಗ್ಲೋನೆಸ್, ಒಂದು ಬ್ಯೂಟಿ ಬರುತ್ತೆ. ಇದನ್ನು ನಾವು ಕ್ರೀಮ್ ಯೂಸ್ ಮಾಡೋದ್ರಿಂದ ಟ್ಯಾನಿಂಗ್ ಫುಲ್ ರಿಮೂವ್ ಮಾಡುತ್ತೆ. ಏಜಿಂಗ್ ಆಗೋದನ್ನ ತಡೆಯುತ್ತೆ, ಬೇಗ ಏಜ್ ಆಗೋದಕ್ಕೆ ಬಿಡಲ್ಲ. ಇದು ನಾರ್ಮಲ್ ಟು ಡ್ರೈ ಸ್ಕಿನ್ ಅವರು ಕ್ರೀಮ್ ತೊಗೊಳ್ಳಿ. ಕರ್ಡ್, ಇದು ಆಯಿಲಿ ಸ್ಕಿನ್ ಅವ್ರಿಗೆ ಕರ್ಡ್ ಯಾಕೆ ಅಂದರೆ ಅವ್ರಿಗೆ ಕ್ರೀಮ್ ಹಾಕಿದ್ರೆ ಆಯಿಲ್ ಜಾಸ್ತಿ ಇನ್ಕ್ರೀಸ್ ಆಗ್ಬೋದು. ಎಕ್ಸ್ಫೋಲೇಟ್ ಗುಣ ಇರುತ್ತೆ ಕರ್ಡಲ್ಲಿ, ಮತ್ತು ಡೆಡ್ ಸ್ಕಿನ್ನು ಸೆಲ್ಸ್ನೆಲ್ಲ ರಿಮೂವ್ ಮಾಡುತ್ತೆ. ಆ್ಯಕ್ನಿನ ಟ್ರೀಟ್ ಮಾಡುತ್ತೆ ಅದು. ಮತ್ತು ಇದರಲ್ಲಿ ರಿಚ್ ಅಮೌಂಟ್ ಆಫ್ ಪ್ರೋಟೀನ್ಸ್ ಇರೋದ್ರಿಂದ ವಿಟಮಿನ್ ಡಿ ಮತ್ತು ಪ್ರೊಬಯೋಟಿಕ್ಸು
ಎಲ್ಲ ಇರೋದ್ರಿಂದ ಇದು ಹೆಲ್ತಿ ಗ್ಲೋ ಕೊಡುತ್ತೆ ಅವ್ರ ಸ್ಕಿನ್ಗೆ. ಆಯಿಲ್ ಪ್ರೊಡಕ್ಷನ್ನ ರಿಡ್ಯೂಸ್ ಮಾಡುತ್ತೆ, ಇದು ಪೋರ್ಸ್ನ ಕ್ಲೋಸ್ ಮಾಡೋಕ್ಕೆ ಟ್ರೈ ಮಾಡುತ್ತೆ. ಸ್ಕಿನ್ ಇಶ್ಯೂಸ್ ಏನಾದರೂ ಆ್ಯಕ್ನಿ, ಪಿಂಪಲ್ಸ್ ಆ ಥರ ಎಲ್ಲ ಇದ್ದರೆ ಅದನ್ನೆಲ್ಲ ಕಡಿಮೆ ಮಾಡುತ್ತೆ. ಕರ್ಡ್ ಅವ್ರು ರೆಗ್ಯುಲರಾಗಿ ಯೂಸ್ ಮಾಡೋದು ಒಳ್ಳೆಯದು ಆಯಿಲ್ ಸ್ಕಿನ್ ಅವರು. ಇದನ್ನ ನೆನಪಲ್ಲಿ ಇಟ್ಕೊಂಡು ಮಾಡ್ಕೊಳ್ಳಿ, ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಇದ್ರ ಜೊತೆ ಒಂದು ವಿಟಮಿನ್ ಆಯಿಲ್ ತೊಗೊಳ್ಳಿ. ವಿಟಮಿನ್ ಆಯಿಲ್ ಎಷ್ಟು ಒಳ್ಳೆಯದು ಸ್ಕಿನ್ಗೆ ಅಂದರೆ ಇದರಲ್ಲಿ ಸ್ಕಿನ್ ಕ್ಯಾನ್ಸರ್ನೇ ತಡೆಗಟ್ಟೋಷ್ಟು ಶಕ್ತಿ ಇರುತ್ತೆ ವಿಟಮಿನ್ ಆಯಿಲ್ಗೆ. ನಿಮ್ಮ ಸ್ಕಿನ್ನ ಸ್ಟ್ರೆಂಥನ್ ಮಾಡುತ್ತೆ. ಸ್ಕಿನ್ ಹೊರಗಡೆ ನಮಗೆ ಕಾಣಿಸಲ್ಲ ತೇವಾಂಶ, ಇದು ತೇವಾಂಶ ಇದೆ ಅಂತ. ಅದೆಲ್ಲ ತೇವಾಂಶ ಅಂದರೆ ಹೈಡ್ರೇಟ್ ಆಗಿರೋದು, ಅಂದರೆ ನೋಡಿದ ತಕ್ಷಣ ಒಂಥರ ಏನು ಹೇಳ್ತಾರೆ, ಒಂಥರ ನೋಡಿದ ತಕ್ಷಣ ಒಂದು ಫ್ರೆಶ್ ಅನ್ಸೋದು, ಒಂದು ಒಣಗೋಗಿದೆ ಆ ಥರ ಅನಿಸದೇ ಇರೋದು. ಒಬ್ಬೊಬ್ರು ನೋಡಿದ್ರೆ ಏನಪ್ಪ ಇವ್ರ ಸ್ಕಿನ್ ಇಷ್ಟೊಂದು ಡಲ್ಲಾಗಿದೆ ಅನಿಸುತ್ತೆ. ಅದೇ ಫ್ರೆಶ್ ಆಗಿರೋದು ಅಂದರೆ ನೋಡಿ ಒಬ್ಬೊಬ್ರು ಸ್ಕಿನ್ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅಷ್ಟು ಹೈಡ್ರೇಟ್ ಆಗಿರುತ್ತೆ. ಆ ಥರ ಇಡೋದಕ್ಕೆ ಟ್ರೈ ಮಾಡುತ್ತೆ ಇದು. ಮತ್ತು ಸೂಪರ್ ಮಾಯಿಶ್ಚರೈಸರ್ ಇದು ವಿಟಮಿನ್ ಇ ಆಯಿಲು. ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ಇರುತ್ತೆ ಇದರಲ್ಲಿ. ಇದು ಹೈಪರ್ ಪಿಗ್ಮೆಂಟೇಷನ್ ಇರುತ್ತಲ್ಲ, ಬಂಗ್ ಬಂದಿರುತ್ತೆ ನೋಡಿ, ಅಂಥವ್ರಿಗೆ ತುಂಬ ಒಳ್ಳೆಯದು ಇದು. ಯು ವಿ ರೇಸ್ನ ಪ್ರೊಟೆಕ್ಟ್ ಮಾಡುತ್ತೆ ಇದು. ಆ್ಯಕ್ನಿ, ಸ್ಕ್ಯಾರಿಂಗ್ ಏನಾದರೂ ಇದ್ದರೆ ಫೇಡ್ ಮಾಡುತ್ತೆ. ನಮ್ಮ ಸೆಲ್ಸ್ನೆಲ್ಲ ಬೂಸ್ಟ್ ಮಾಡಿ ರೀಜನರೇಷನ್ ಮಾಡುತ್ತೆ. ತುಂಬ ಒಳ್ಳೆಯದು ವಿಟಮಿನ್ ಆಯಿಲು. ಇದು ಹೊರಗಡೆ ಮೆಡಿಕಲ್ ಶಾಪಲ್ಲೇ ತೊಗೋಬೇಕಾಗುತ್ತೆ ನೀವು. ವಿಟಮಿನ್ ಇ ಆಯಿಲ್ ಅಂದರೆ ಕ್ಯಾಪ್ಸೂಲ್ಸ್ ಥರ ಬರುತ್ತೆ ನೋಡಿ, ಈ ಥರ ಇರುತ್ತೆ. ಆಯಿಲ್ ಈ ಥರ ಬಾಟಲಿರೋದು ಬರುತ್ತೆ. ನಿಮಗೆ ಕ್ಯಾಪ್ಸೂಲ್ ತೊಗೊಂಡ್ರೆ ರೇಟ್ ಕಡಿಮೆ ಆಗುತ್ತೆ. ಅದನ್ನು ಒಂದು ಕ್ಯಾಪ್ಸೂಲ್ ಹಾಕ್ಕೊಂಡ್ರೆ ಸಾಕು ಒಂದು ಫೇಶಿಯಲ್ಗೆ. ನಿಮಗೆ ಬೇಕು ಅನಿಸಿದ್ರೆ ಸ್ವಲ್ಪ ರೋಸ್ ವಾಟರ್ ಮಿಕ್ಸ್ ಮಾಡ್ಕೊಳ್ಳಿ. ಇದ್ರ ಜೊತೆ ಜೋಜೋಬಾ ಆಯಿಲ್ ತೊಗೊಳ್ಲೇಬೇಕಾಗುತ್ತೆ ನೀವು. ಯಾಕೆ ಅಂದರೆ ಜೋಜೋಬಾ ಆಯಿಲ್ ಎಷ್ಟು ಒಳ್ಳೆಯದು ಅಂತ ಅಂದರೆ ಇದು ಅಷ್ಟೇ ಮಾಯಿಶ್ಚರೈಸರ್ನ ಲಾಕ್ ಮಾಡುತ್ತೆ, ಸ್ಕಿನ್ನ ಸಪಲ್ ಮಾಡುತ್ತೆ. ನೋಡ್ತಿದ್ದಂಗೆ ಒಂಥರ ಖುಷಿ ಅನಿಸೋ ಥರ ಆ ಥರ ಸಪಲ್ ಮಾಡುತ್ತೆ. ಇದು ಹೈ ವಿಟಮಿನ್ ಇ ಇರೋದ್ರಿಂದ ಸ್ಕಿನ್ ಸಾಫ್ಟ್ ಮಾಡೋದಕ್ಕೆ ತುಂಬ ಎಕ್ಸಲೆಂಟ್ ಗುಣ ಇರುತ್ತೆ ಇದರಲ್ಲಿ. ಇದು ತುಂಬ ಸ್ಮೂತ್ ಮಾಡುತ್ತೆ ಡ್ರೈ ಸ್ಕಿನ್ ಅವ್ರಿಗೆ. ಒಂಥರ ಒಣಗಿ ಥರ ಕಾಣುತ್ತೆ ನೋಡಿ ಮುಖ, ಅಂಥವ್ರಿಗೆ ತುಂಬ ಸ್ಮೂತ್ ಮಾಡುತ್ತೆ ಸ್ಕಿನ್ನ. ನಮ್ಮ ಸ್ಕಿನ್ ಎಲಾಸ್ಟಿಸಿಟಿನ ಇಂಪ್ರೂವ್ ಮಾಡುತ್ತೆ. ಅಂದರೆ ಬೇಗ ನಮಗೆ ರಿಂಕಲ್ಲು, ಸ್ಕಿನ್ ಸ್ಯಾಗ್ ಆಗೋದು, ಬೇಗ ವಯಸ್ಸಾಗ್ದಂಗೆ ಕಾಣೋದು ಅದೆಲ್ಲ ಮಾಡಲ್ಲ. ಇದನ್ನ ಹಚ್ತಾ ಇದ್ದರೆ ನಿಮಗೆ ಎಲಾಸ್ಟಿಸಿಟಿ ನಿಮ್ಗೆ ಇಂಪ್ರೂವ್ ಮಾಡುತ್ತೆ. ಇದು ಜೋಜೋಬಾ ಆಯಿಲಲ್ಲಿರೋ ಗುಣ. ಇದನ್ನು ಒಂದು 1/4 ಸ್ಪೂನ್ನಷ್ಟು ಅಂದರೆ ಒಂದು 10 to 15 ಡ್ರಾಪ್ಸ್ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಇದು ಜೋಜೋಬಾ ಆಯಿಲು ನಿಮ್ಗೆ ಆನ್ಲೈನಲ್ಲೇ ಅಮೆಝಾನಲ್ಲಿ ಸಿಗುತ್ತೆ, ಫ್ಲಿಪ್ಕಾರ್ಟಲ್ಲೂ ಇದೆ, ಮೀಶೋದಲ್ಲೂ ಇದೆ. ನೀವು ಯಾವುದ್ರಲ್ಲಿ ಬೇಕಾದರೂ ತೊಗೋಬೋದು. ಮನೇಲಿ ಒಂದು ಇಟ್ಕೊಂಡಿದ್ರೆ ತುಂಬ ಒಳ್ಳೆಯದು. ಇದು ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ. ಒಂದು ಚಿಕ್ಕ ಬಾಟ್ಲು ತೆಗೆದಿಟ್ಕೊಳ್ಳಿ, ನಿಮಗೆ ತುಂಬ ಯೂಸ್ ಆಗುತ್ತೆ. ಇದಿಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅಲೋವೆರಾ ಜೆಲ್ 1 ಸ್ಪೂನು, ಕ್ರೀಮ್ 1 ರಿಂದ 1.5 ಸ್ಪೂನು, ಕರ್ಡ್ ಹಾಕ್ಕೊಂಡ್ರೆ ಕರ್ಡು ಅಷ್ಟೇ 1 ರಿಂದ 1.5 ಸ್ಪೂನು, ವಿಟಮಿನ್ ಕ್ಯಾಪ್ಸೂಲ್ 1, ರೋಸ್ ವಾಟರ್ ಬೇಕಿದ್ದರೆ ಸೇರಿಸ್ಕೊಳ್ಳಿ, ಬೇಡ ಅಂದರೆ ಪರವಾಗಿಲ್ಲ ಸ್ಕಿಪ್ ಮಾಡ್ಕೊಳ್ಳಿ. ಜೋಜೋಬಾ ಆಯಿಲು ಒಂದು 10 to 15 ಡ್ರಾಪ್ಸ್. ರೋಸ್ ವಾಟರಲ್ಲಿ ಎಷ್ಟು ಒಳ್ಳೆ ಗುಣ ಇದೆ ಅಂದರೆ ನಾವು ಫೇಶಿಯಲ್ ರೆಡ್ನೆಸ್ ಬರುತ್ತೆ ನೋಡಿ, ಅಂದರೆ ಚೀಸೋನ್ ಎಲ್ಲ ರೆಡ್ ಆಗಿಬಿಟ್ಟಿರುತ್ತೆ, ನೋಡೋಕ್ಕೆ ಒಂಥರ ಕಾಣುತ್ತಲ್ಲ, ಅಂಥವ್ರಿಗೆ ತುಂಬ ಒಳ್ಳೆಯದು ರೋಸ್ ವಾಟರು. ಇದು ಆ್ಯಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟಿ ಇರುತ್ತೆ. ಇದು ಕಾಂಪ್ಲೆಕ್ಷನ್ ಇಂಪ್ರೂವ್ ಮಾಡುತ್ತೆ. ತುಂಬ ಎಫೆಕ್ಟಿವ್ ಆಗಿ ಕೆಲಸ ಮಾಡೋದು ಅಂದರೆ ಆಯಿಲಿ ಸ್ಕಿನ್ಗೆ. ಆಯಿಲಿ ಸ್ಕಿನ್ ಇರೋರು ಅವಾಗವಾಗ ಇದರಲ್ಲಿ ಟೋನ್ ಮಾಡ್ತಾ ಇದ್ದರೆ ಪೋರ್ಸ್ ಎಲ್ಲ ಕ್ಲೋಸ್ ಆಗುತ್ತೆ, ಆ್ಯಕ್ನಿ ಎಲ್ಲ ಕಡಿಮೆ ಆಗ್ತಾ ಬರುತ್ತೆ. ಇಷ್ಟೊದ್ದಾಯ್ತಲ್ಲ ಮಸಾಜ್ ಮಾಡ್ಕೊಂಡು ಇವಾಗ ನಾನು ಸ್ಟೆಪ್ಸ್ ಮಾಡೋದೆಲ್ಲ ತೋರಿಸಿದ್ದೀನಿ ಲಾಸ್ಟ್ ಫೇಶಿಯಲಲ್ಲಿ. ಅದಾದಮೇಲೆ ಚೆನ್ನಾಗಿ ಒರೆಸ್ಕೊಂಬಿಡ್ಬೇಕು ಕ್ಲೀನ್ ವಾಟರಲ್ಲಿ, ನೀಟಾಗಿ ಒರೆಸಿ ತೆಗೆದ್ಬಿಟ್ಟು ಇವಾಗ ಫೇಸ್ ಪ್ಯಾಕ್ ಮಾಡ್ಕೊಳ್ಳೋಣ. ಫೇಸ್ ಪ್ಯಾಕ್ ಮಾಡೋದಕ್ಕೆ ರೋಸ್ ವಾಟರ್, ಅಗೇನ್ ನಾನು ರೋಸ್ ವಾಟರ್ ಬಗ್ಗೆ ತಿಳಿಸಿದ್ದೀನಿ ನಿಮಗೆ. ರೋಸ್ ವಾಟರ್ 1 ಸ್ಪೂನ್ ಹಾಕ್ಕೊಳ್ಳಿ. ಅಕ್ಕಿ ಹಿಟ್ಟು ಇದೆಯಲ್ಲ ಮನೇಲಿ ಮಾಡ್ತೀವಲ್ಲ, ಸೇಮ್ ಅಕ್ಕಿ ಹಿಟ್ಟ ಅಂತ ಅನಿಸ್ಬೋದು ನಿಮಗೆ. ಆದರೆ ಅಕ್ಕಿ ಹಿಟ್ಟಲ್ಲಿ ಇರೋ ಗುಣ ನೀವು ಹೊರಗಡೆ ಎಷ್ಟೇ ಕಾಸ್ಟ್ಲಿ ಸ್ಕ್ರಬ್ ತೊಗೊಂಡ್ರು ಅದರಲ್ಲಿ ಸಿಗಲ್ಲ. ಸ್ಕ್ರಬ್ ಅಥವಾ ಫೇಸ್ ಪ್ಯಾಕ್ ತೊಗೊಂಡ್ರು ಅದರಲ್ಲಿ ಸಿಗಲ್ಲ. ರೈಸ್ ಫ್ಲವರಲ್ಲಿ ಆ್ಯಂಟಿ ಇನ್ಫ್ಲಮೇಟ್ರಿ ಮತ್ತು ಆ್ಯಂಟಿ ಆಕ್ಸಿಡೆಂಟ್, ಸ್ಕಿನ್ ಏಜಿಂಗ್ ಆಗೋದನ್ನ ತಡೆಯುತ್ತೆ. ನೀವು ಇವಾಗ ನೋಡ್ಬೋದು ಜಪಾನ್ ಅವರೆಲ್ಲ ಸ್ಕಿನ್ ಎಷ್ಟು ಚೆನ್ನಾಗಿ ಇಟ್ಕೊಂಡಿರ್ತಾರಲ್ವ, ಅವ್ರ ಸ್ಕಿನ್ ಹೇಗೆ ಉಳಿತಾ ಇರುತ್ತೆ. ಅವ್ರು ಜಾಸ್ತಿ ಯೂಸ್ ಮಾಡೋದೇ ರೈಸ್ ಫ್ಲವರ್ ಪ್ಯಾಕ್ಗಳು, ಅದ್ರದ್ದು ಟೋನರು, ಅದ್ರದ್ದು ಕ್ರೀಮ್ಸು, ಈ ಥರನೇ ಯೂಸ್ ಮಾಡ್ತಾರೆ ಅವರು. ಏಷ್ಯಂಟಾಗಿ ಅವ್ರದ್ದು ಹೆಂಗೆ ಬೆಳ್ಕೊಂಬಂದಿತ್ತು ಅವ್ರು ಅದನ್ನೇ ಕಂಟಿನ್ಯೂ ಮಾಡ್ತಿದ್ದಾರೆ. ಅದರಿಂದ ಅವ್ರ ಸ್ಕಿನ್ ಆ ಥರನೇ ಕಾಪಾಡ್ಕೊಂಬಂದಿದ್ದಾರೆ. ನಾವು ಆ ಪ್ಯಾಕ್ ಯೂಸ್ ಮಾಡ್ತಾ ಇರೋದ್ರಿಂದ ಬೇಗ ಟ್ಯಾನ್ ಆಗೋದಕ್ಕೆ ಬಿಡಲ್ಲ. ಮತ್ತು ಇದು ಸ್ಕಿನ್ನ ಲೈಟನ್ ಮಾಡುತ್ತೆ. ನೀವು ರೆಗ್ಯುಲರಾಗಿ ಯೂಸ್ ಮಾಡ್ತಾ ಬಂದರೆ ನಿಮ್ಮ ಸ್ಕಿನ್ ಡಾರ್ಕ್ ಇರೋದು ಈವನ್ ಟೋನ್ ಆಗುತ್ತೆ, ಲೈಟ್ ಮಾಡ್ತಾ ಹೋಗುತ್ತೆ. ಇದನ್ನು 1 ಸ್ಪೂನಷ್ಟು ತೊಗೊಳ್ಳಿ. ಒಂದು ಸ್ವಲ್ಪ ರೋಸ್ ವಾಟರು, ಗ್ರಾಮ್ ಫ್ಲವರ್ ಅಂದರೆ ಕಡಲೆ ಹಿಟ್ಟಿನ ಗುಣ ಎಷ್ಟು ಒಳ್ಳೆಯದು ಅಂತಂದರೆ ನಾವು ಮನೇಲಿ ಯಾವಾಗಲೂ ಬಜ್ಜಿ ಬೋಂಡ ಮಾಡ್ತಾನೆ ಇರ್ತೀವಿ, ಜಾಸ್ತಿ ಆದರೆ ಬಿಸಾಕ್ತಾನೂ ಇರ್ತೀವಿ. ಆದರೆ ಕಡಲೆ ಹಿಟ್ಟು ತುಂಬ ಒಳ್ಳೆಯದು. ಫೇರ್ನೆಸ್ನ ಮತ್ತು ಕಾಂಪ್ಲೆಕ್ಷನ್ನ ಇಂಪ್ರೂವ್ ಮಾಡುತ್ತೆ, ನಮ್ಮ ಸ್ಕಿನ್ನ ಲೈಟನ್ ಮಾಡುತ್ತೆ.
ಟ್ಯಾನ್ ರಿಮೂವ್ ಮಾಡುತ್ತೆ ಕಡಲೆ ಹಿಟ್ಟು. ಡೆಡ್ ಸ್ಕಿನ್ನ ಸೆಲ್ಸ್ನ ರಿಮೂವ್ ಮಾಡುತ್ತೆ ಇದು, ಮತ್ತು ರಿಜುವಿನೇಟಿಂಗ್ ಕೆಲಸನೂ ಮಾಡುತ್ತೆ ಇದು, ಎಕ್ಸ್ಫೋಲೇಟಿಂಗ್ ಕೆಲಸ ಮಾಡುತ್ತೆ ಇದು. ಡೆಡ್ ಸ್ಕಿನ್ನು ಡೆಡ್ ಸೆಲ್ಸ್ನೆಲ್ಲ ತೆಗೆದು ಹಚ್ಚಿ ತೊಳೆದ್ಮೇಲೆ ನಮ್ಮ ಸ್ಕಿನ್ ಹೆಂಗಾಗಿ ಕಾಣುತ್ತೆ, ಫ್ರೆಶ್ ಆಗಿ ಕಾಣಿಸುತ್ತೆ. ಇದು ಆಯಿಲಿ ಸ್ಕಿನ್ ಇರೋರಿಗೆ ತುಂಬ ಒಳ್ಳೆಯದು. ಡ್ರೈ ಸ್ಕಿನ್ ಇರೋರಿಗೆ ಬೇಡ ಅಂತಲ್ಲ, ಆದರೆ ಎಕ್ಸಸ್ ಆಯಿಲ್ ಮಾತ್ರ ರಿಮೂವ್ ಮಾಡುತ್ತೆ ಇದು. ಆಯಿಲಿ ಸ್ಕಿನ್ ಇರೋರಿಗೆ ಆ್ಯಕ್ನಿ ಕಂಟ್ರೋಲ್ ಆಗುತ್ತೆ ಮತ್ತು ಆಯಿಲ್ ಕಂಟ್ರೋಲ್ ಆಗುತ್ತೆ ಇದರಿಂದ. ಒಂದು ಅರ್ಧ ಸ್ಪೂನ್ನಷ್ಟು ಗ್ರಾಮ್ ಫ್ಲೋರ್ ಹಾಕ್ಕೊಳ್ಳೋಣ. ಆಯಿಲಿ ಸ್ಕಿನ್ ಇರೋರಿದ್ದರೆ 1 ಸ್ಪೂನ್ನಷ್ಟೇ ಹಾಕೋಬೋದು. ಗ್ಲಿಸರಿನ್ ಅಗೇನ್ ಅಂದರೆ ನಾನು ಗ್ಲಿಸರಿನ್ ಬಗ್ಗೆ ಹೇಳಿದ್ದೀನಿ. ಗ್ಲಿಸರಿನ್ನ ಒಂದು ಅರ್ಧ ಸ್ಪೂನ್ನಷ್ಟು ಹಾಕ್ಕೊಳ್ಳಿ. ಹನಿಲಿರೋ ಪ್ರಾಪರ್ಟಿ ಇದು ಆ್ಯಕ್ನಿ ಜೊತೆ ಫೈಟ್ ಮಾಡುತ್ತೆ. ಏನಾದರೂ ಆ್ಯಕ್ನಿ ಇದ್ದರೆ ಫೈಟ್ ಮಾಡುತ್ತೆ ಮತ್ತು ಎಕ್ಸ್ಫೋಲೇಷನ್ ಕೆಲಸ ಮಾಡುತ್ತೆ ಇದು. ಕ್ಲೆನ್ಸ್ ಪೋರ್ಸ್ ಮಾಡುತ್ತೆ. ಪೋರ್ಸ್ ಇರುತ್ತಲ್ಲ ಅದನ್ನೆಲ್ಲ ಕ್ಲೆನ್ಸ್ ಮಾಡುತ್ತೆ. ಒಂದು ಎಕ್ಸ್ಫೋಲೇಟರ್ ಕೆಲಸನೇ ಮಾಡುತ್ತೆ ಇದು. ಜೆಂಟಲ್ ಎಕ್ಸ್ಫೋಲೇಟರ್ ಕೆಲಸ ಮಾಡುತ್ತೆ. ಗ್ರೇಟ್ ಮಾಯಿಶ್ಚರೈಸರ್ ಕೊಡುತ್ತೆ ಇದು. ನಮ್ಮ ಸ್ಕಿನ್ಗೆ ಯಾವಾಗಲೂ ಮಾಯಿಸ್ಟಾಗಿ ಒಳ್ಳೆ ಕೂಲಾಗಿ ಒಳ್ಳೆ ಯಂಗಾಗಿ ಕಾಣೋ ಥರ ನಮಗೆ ಹೆಲ್ಪ್ ಮಾಡುತ್ತೆ. ಆ್ಯಂಟಿ ಆಕ್ಸಿಡೆಂಟ್ ಇದು. ಮತ್ತು ಪಿಂಪಲ್ ಸ್ಕಿನ್ ಇರೋರಿಗೆ, ಆ್ಯಕ್ನಿ ಇರೋರಿಗೆ ತುಂಬ ಒಳ್ಳೆಯದು. ಸನ್ಬರ್ನ್ ಇರೋರಿಗೆ ಬೇಗ ಸನ್ಬರ್ನ್ ಎಲ್ಲ ಹೋಗುತ್ತೆ. ಈವನ್ ಟೋನ್ ಮಾಡುತ್ತೆ ಸ್ಕಿನ್ನ. ತುಂಬ ಒಳ್ಳೆಯದು ಹನಿ. ಬರೀ ಆ್ಯಕ್ನಿ ಆಯಿಲಿ ಸ್ಕಿನ್ ಇರೋರಿಗೆ ಅಂತಲ್ಲ, ಆಲ್ ಟೈಪ್ ಆಫ್ ಸ್ಕಿನ್ ಹನಿ ತುಂಬ ಒಳ್ಳೆಯದು. ಇದನ್ನು ಒಂದು ಅರ್ಧ ಸ್ಪೂನ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಬಿಟ್ಟು ಬ್ರಷ್ ಇದ್ದರೆ ಬ್ರಷ್ ಸಹಾಯದಲ್ಲಿ ಅಪ್ವರ್ಡ್ಸಲ್ಲಿ ನಾನು ಹೇಳ್ಕೊಟ್ಟಿದ್ದೀನಿ ಯಾವ ಥರ ಪ್ಯಾಕ್ ಹಾಕ್ಕೋಬೇಕು ಅಂತ. ಆ ಥರ ಪ್ಯಾಕ್ ಹಾಕ್ಕೊಳ್ಳಿ. ಅದನ್ನು ಹಾಕ್ಕೊಂಡು ಒಂದು 10ರಿಂದ 15 ನಿಮಿಷ ಬಿಟ್ಬಿಟ್ಟು ಸ್ವಲ್ಪ ಡ್ರೈ ಆದಮೇಲೆ ನೀಟಾಗಿ ತೊಳ್ಕೊಂಬಿಡಿ. ಸ್ವಲ್ಪ ಲೈಟಾಗಿ ರಬ್ ಮಾಡಿಬಿಟ್ಟು ತೊಳ್ಕೊಂಬಿಡಿ. ಅಷ್ಟೇ, ಪ್ಯಾಕ್ ಆಯಿತು. ಈ ಪ್ಯಾಕ್ ಆದಮೇಲೆ ನಿಮ್ಮ ಸ್ಕಿನ್ ಫುಲ್ಲು ಹೊಳಿತಾ ಇರುತ್ತೆ. ಫುಲ್ ಖುಷಿಯಾಗಿಬಿಡ್ತೀರಾ. ಕಾನ್ಸಂಟ್ರೇಟ್ ಏನು ಅಂತಂದರೆ ಒಂದು ಟಿಶ್ಯೂ ಪ್ಯಾಕ್, ಅಥವಾ ನಿಮ್ಮ ಹತ್ರ ಟಿಶ್ಯೂ ಪ್ಯಾಕ್ ಇಲ್ಲ ಅಂತಂದರೆ ನೋಡಿ, ಈ ಥರ ರೆಡಿಮೇಡ್ ಸಿಗುತ್ತೆ ಬ್ಯೂಟಿ ಶಾಪ್ಸಲ್ಲೆಲ್ಲ ಟಿಶ್ಯೂ ಪ್ಯಾಕ್ ಅಂತ. ಅದು ನಿಮ್ಮ ಹತ್ರ ಇಲ್ಲ ಅಂದರೆ ಅದು ಡ್ರೈ ಆಗೇ ಸಿಗುತ್ತೆ. ಇಲ್ಲ ಅಂತಂದರೆ ನೀವು ಮಾಮೂಲಿ ಮನೆಯಲ್ಲಿ ತೆಳ್ಳಗಿರೋ ಕ್ಲಾತ್ಸ್ ಇರುತ್ತಲ್ಲ ಅದಾದರೂ ತಗೋಬೋದು. ಈ ಒಂಥರ ತೆಳ್ಳಗೆ ಈ ಥರ ಜಾಲರ ಥರ ಕ್ಲಾತ್ ಬರುತ್ತೆ ನೋಡಿ, ಅದ್ರ ಹೆಸರು ನನಗೆ ಗೊತ್ತಾಗ್ತಿಲ್ಲ ಹೇಳೋಕ್ಕೆ. ಆ ಥರ ಬಟ್ಟೆ ತೊಗೋಬೋದು. ವೈಟ್ ಕಲರಲ್ಲಿ ಬರುತ್ತೆ, ಅದನ್ನು ತಗೋಬೋದು. ತಗೊಂಡು ನಮ್ಮ ಫೇಸ್ ಎಷ್ಟಿದೆ ಅಷ್ಟನ್ನು ಕಟ್ ಮಾಡಿಕೊಂಡು ಒಂದು ಸ್ವಲ್ಪ ಕಣ್ಣತ್ರ, ಮೂಗತ್ರ, ಬಾಯಿ ಹತ್ರ ಓಪನ್ ಮಾಡಿಕೊಂಡ್ರೆ ಆಯಿತು. ಅದಕ್ಕೆ 1 ಸ್ಪೂನಷ್ಟು ಅಲೋವೆರಾ ಜೆಲ್ಲು, ಅಂದರೆ ಕ್ಯಾಪ್ಸೂಲ್ ತೊಗೊಂಡಿದ್ರೆ ನೀವು ಒಂದು 2 ಕ್ಯಾಪ್ಸೂಲ್ ಆದರೂ ಹಾಕೋಬೇಕಾಗುತ್ತೆ. ಮತ್ತು ಜೋಜೋಬಾ ಆಯಿಲ್ ಒಂದು 1/4 ಸ್ಪೂನ್ನಷ್ಟು ಅದನ್ನು ಹಾಕ್ಕೊಂಡು, ಗ್ಲಿಸರಿನ್ 1 ಸ್ಪೂನ್ನಷ್ಟು, ರೋಸ್ ವಾಟರ್ 1 ಸ್ಪೂನ್ನಷ್ಟು ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಂದರೆ ಚೆನ್ನಾಗಿ ಮಿಕ್ಸ್ ಆಗಬೇಕಿದೆಲ್ಲ. ಈ ಆಯಿಲ್ ತೇಲ ಥರ ಕಾಣಿಸ್ಬಾರ್ದು ನಮಗೆ. ನೀಟಾಗಿ ಮಿಕ್ಸ್ ಆಗಬೇಕು. ಅದು ನೀಟಾಗಿ ಮಿಕ್ಸ್ ಆದಮೇಲೆ ಈ ಟಿಶ್ಯೂ ಪ್ಯಾಕ್ ಇರುತ್ತಲ್ಲ ಅದರಲ್ಲಿ ಡಿಪ್ ಮಾಡ್ಕೋಬೇಕು. ನಾವು ಡಿಪ್ ಮಾಡಿಕೊಂಡು ಫೇಸ್ ಮೇಲೆ ಹಾಕ್ಕೋಬೇಕು. ಹಾಕ್ಕೊಂಡು ಒಂದು 10 ನಿಮಿಷ ಬಿಟ್ಟು ಅಂದರೆ ಆಯಿಲ್ ಸ್ಕಿನ್ ಇರೋರಿಗೆ ನೀವು ಇದರಲ್ಲಿ ಒಂದು ಸ್ವಲ್ಪ ಈ ಜೋಜೋಬಾ ಆಯಿಲ್ನಾಗಲಿ ಮತ್ತು ವಿಟಮಿನ್ ಇ ಆಯಿಲ್ನಾದ್ರೂ ಆಗಲಿ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ. 2 ವಿಟಮಿನ್ ಆಯಿಲ್ ಹಾಕೊಳ್ಳೋ ಬದಲು 1 ಹಾಕ್ಕೊಳ್ಳಿ. ಜೋಜೋಬಾ ಆಯಿಲ್ 1/4 ಸ್ಪೂನ್ ಹಾಕೊಳ್ಳೋ ಬದಲು ಇನ್ನೊಂದು ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ. ಡ್ರೈ ಸ್ಕಿನ್ ಇರೋರಿಗೆ ಅಷ್ಟು ಹಾಕಬೇಕಾಗುತ್ತೆ. ಇಷ್ಟೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದನ್ನು ಡಿಪ್ ಮಾಡಿ ಟಿಶ್ಯೂ ಪ್ಯಾಕ್ನ ಫೇಸ್ ಮೇಲೆ ಹಾಕ್ಕೊಂಡು ಒಂದು 10 ನಿಮಿಷ ಬಿಟ್ಟು ತೆಗೆದ್ಬಿಟ್ಟು ಫೇಸ್ ವಾಶ್ ಮಾಡಿಕೊಂಡು, ಆಮೇಲೆ ನೀವು ಡೈಲಿ ಯಾವ್ದು ಮಾಯಿಶ್ಚರೈಸರ್ ಹಾಕ್ಕೊಳ್ತೀರಾ, ಮಾಯಿಶ್ಚರೈಸರ್ ಅಂತೂ ಕಂಪಲ್ಸರಿ ಸ್ಕಿನ್ ಮೇಲೆ ಹಾಕಲೇಬೇಕು. ಮಾಯಿಶ್ಚರೈಸರ್ ಹಾಕ್ಕೊಳ್ಳಿ. ಇನ್ನೊಂದು ತುಂಬ ಇಂಪಾರ್ಟೆಂಟ್ ಆಗಿರೋದು ಹೇಳ್ತೀನಿ ನಿಮಗೆ. ಎಷ್ಟು ಇಂಪಾರ್ಟೆಂಟ್ ಇದು ಅಂದರೆ, ಇದು ಹಚ್ಚೋದ್ರಿಂದ 50% ನಿಮ್ಮ ಸ್ಕಿನ್ ಟ್ಯಾನ್ ರಿಮೂವ್ ಆಗಿಬಿಡುತ್ತೆ. 50% ನಾನು ಗ್ಯಾರಂಟಿ ಕೊಡ್ತಾಯಿದ್ದೀನಿ. ನಾವು ಯಾವಾಗಲೇ ಆಗಲಿ ಮಾಯಿಶ್ಚರೈಸರ್ ಮನೇಲಿ ಕೂತ್ಕೊಂಡಿದ್ರೆ ಮಾಯಿಶ್ಚರೈಸರ್ ಒಂದು ಹಾಕ್ಕೊಂಡು ಸುಮ್ಮನೆ ಆಗಿಬಿಡ್ತೀವಿ. ಸನ್ಸ್ಕ್ರೀನ್ ಮಾತ್ರ ನಾವು ಹಾಕೋದೇ ಇಲ್ಲ ಮನೆಯಲ್ಲಿದ್ದರೆ. ನಾನು ಒಂದೊಂದು ಸಾರಿ ತುಂಬ ನೆಗ್ಲೆಕ್ಟ್ ಮಾಡ್ತೀನಿ. ಆದರೆ ಸನ್ಸ್ಕ್ರೀನ್ ಮಾತ್ರ ಒಳಗಿದ್ರೂ ಹಾಕಬೇಕು, ಹೊರಗಿದ್ರೂ ಹಾಕಬೇಕು. ತುಂಬ ಇಂಪಾರ್ಟೆಂಟು ಸನ್ಸ್ಕ್ರೀನು ಎಲ್ಲರಿಗೂ ಅಷ್ಟೇ. ನಿಮ್ಮ ಸ್ಕಿನ್ ಒಳಗಿದ್ರೆ ಸ್ವಲ್ಪ SPF ಕಡಿಮೆ ತೊಗೊಳ್ಳಿ. ಒಂದು 25-30 ತೊಗೊಂಡ್ರೆ ಸಾಕಾಗುತ್ತೆ. ಹೊರಗಡೆ ಹೋಗ್ತೀವಿ ಅಂದರೆ 40 ಮೇಲೆ ತೊಗೋಬೇಕಾಗುತ್ತೆ SPF. ನಿಮ್ಗೆ ಯಾವ್ದು ಸೂಟ್ ಆಗುತ್ತೆ ನೋಡಿ ತೊಗೊಳ್ಳಿ. SPF ತುಂಬ ಕಂಪ್ನಿದಿದೆ, ಒಳ್ಳೆ ಕಂಪ್ನಿದು ನೋಡಿ. ಅದಕ್ಕೆ ಸ್ವಲ್ಪ ಇನ್ವೆಸ್ಟ್ ಮಾಡಬೇಕಾಗುತ್ತೆ. ಆದರೆ ನಿಮ್ಮ ಸ್ಕಿನ್ನು ಆಲ್ಮೋಸ್ಟ್ 50% ನಿಮ್ಗೆ ಇದರಿಂದನೇ ಒಳ್ಳೆ ರಿಸಲ್ಟ್ ಸಿಗುತ್ತೆ. SPF ಮಸ್ಟ್ ಆ್ಯಂಡ್ ಶುಡ್ ಎಲ್ಲರೂ ಯೂಸ್ ಮಾಡಲೇಬೇಕು. SPF ಒಂದು ಸ್ವಲ್ಪ ಫೇಸ್ಗೆ ಅಪ್ಲೈ ಮಾಡಿ, ಒಂದಿನ ಸೋಪ್ ಹಾಕೋಕ್ಕೆ ಹೋಗಬೇಡಿ. ನೆಕ್ಸ್ಟ್ ಡೇ ಬೇಕಾದರೆ ಲೈಟಾಗಿ ಯಾವುದಾದ್ರೂ ಸೋಪ್ ಹಾಕೋಬೋದು. ಆದರೆ SPF ಮಾಯಿಶ್ಚರೈಸರ್ ಮಸ್ಟ್ ಆ್ಯಂಡ್ ಶುಡ್ ಅಪ್ಲೈ ಮಾಡಲೇಬೇಕು. ನೋಡಿ ಇವಾಗ ಎಷ್ಟು ಚೆನ್ನಾಗಾಗುತ್ತೆ ಸ್ಕಿನ್ ಅಂದರೆ, ನೀವು ನಿಜವಾಗ್ಲೂ ನನಗೆ ಕಮೆಂಟ್ ಮಾಡಿ ತಿಳಿಸ್ಬೇಕು. ಹರ್ಬಲ್ ಬ್ಯೂಟಿಷನ್ ನಾನು. ಆದಷ್ಟು ಮನೇಲಿರೋಂಥ ಇಂಗ್ರೀಡಿಯೆಂಟಲ್ಲೇ ಮತ್ತು ಹರ್ಬಲ್ ಥಿಂಗ್ಸಲ್ಲೇ ಮಾಡೋವಂಥದ್ದು.
ಇದು ಸೈಡ್ ಎಫೆಕ್ಟ್ಸು ಇರಲ್ಲ, ಒಳ್ಳೆ ರಿಸಲ್ಟು ಬರುತ್ತೆ, ರೇಟು ಕಡಿಮೆ ಇರುತ್ತೆ. ಎಲ್ಲರಿಗೂ ಯೂಸ್ ಆಗುತ್ತೆ ಈ ವಿಡಿಯೋ ಅಂತೇಳಿ ನಾನು ಈ ವಿಡಿಯೋ ಮಾಡಿದ್ದೀನಿ. ಮತ್ತು ನನ್ನ ಫ್ರೆಂಡ್ಸ್ ಎಲ್ಲ ಒಂದು ಸ್ವಲ್ಪ ಜನ ಇದ್ದಾರೆ, ಅವರು ಹೇಳ್ತಾಯಿದ್ರು ಹೈಡ್ರಾ ಫೇಶಿಯಲ್ ಹೆಂಗಿರುತ್ತೆ ಅಂದರೆ, ಅವರು ಆ್ಯಕ್ಚುಲಾಗಿ ನಾನು ತುಂಬ ಸಲೂನ್ಸಲ್ಲಿ ಕೆಲಸ ಮಾಡಿದ್ದೀನಿ. YLG ಇರ್ಬೋದು, ಲ್ಯಾಕ್ಮಿ ಇರ್ಬೋದು, ಗ್ರೀನ್ ಟ್ರೆಂಡ್ಸ್ ಇರ್ಬೋದು, ಲೈಮ್ ಲೈಟ್ ಇರ್ಬೋದು, ಎಲ್ಲ ಕಡೆನೂ ಕೆಲಸ ಮಾಡಿದ್ದೀನಿ ನಾನು. ನನಗೆ ಗೊತ್ತಿದೆ ಯಾವ ಥರ ಕೆಮಿಕಲ್ಸ್ ಅವ್ರು ಯೂಸ್ ಮಾಡ್ತಾರೆ ನಮ್ಮ ಸ್ಕಿನ್ ಮೇಲೆ. ಇನ್ಸ್ಟೆಂಟಾಗಿ ಗ್ಲೋ ತಗೊಬರಬೇಕು ಅಂದರೆ ಏನೇನು ಯೂಸ್ ಮಾಡ್ತಾರೆ ಅಂತ. ಅದು ತಕ್ಷಣಕ್ಕೆ ಚೆನ್ನಾಗಿರುತ್ತೆ, ಆಮೇಲೆ ಸ್ಕಿನ್ ಫುಲ್ ಸ್ಪಾಯ್ಲ್ ಆಗುತ್ತೆ. ಹಾರ್ಮ್ಫುಲ್ ಕೆಮಿಕಲ್ ಯೂಸ್ ಮಾಡೋದ್ರಿಂದ ಸ್ಕಿನ್ ತುಂಬ ಸ್ಪಾಯ್ಲ್ ಆಗುತ್ತೆ. ಅದ್ರ ಬದಲು ನಾವು ಈ ಥರ ಪ್ರಾಡಕ್ಟ್ಸ್ನ, ನ್ಯಾಚುರಲಾಗಿ ಸಿಗೋ ಪ್ರಾಡಕ್ಟ್ಸ್ನ ಅವ್ರು ಕೊಡೋ ಅಷ್ಟು 100%, ಇವಾಗ ಹೈಡ್ರಾ ಫೇಶಿಯಲ್ ಮಾಡಿಸಿದ್ರೆ ನಿಮ್ಗೆ 100% ರಿಸಲ್ಟ್ ಅಂತ ಹೇಳ್ತಾರೆ. ಕೆಲವ್ರಿಗೆ ಸಿಗುತ್ತೆ, ಕೆಲವ್ರಿಗೆ ಸಿಗೋಲ್ಲ. ಈ ಹೈಡ್ರಾ ಫೇಶಿಯಲಲ್ಲಿ 100% ನಿಮ್ಗೆ ರಿಸಲ್ಟ್ ಸಿಗಲಿಲ್ಲ ಅಂತ ಅಂದ್ರೂ ಕಮ್ಮಿ ಅಂದರೂ 80% ಅದು ಸಿಕ್ಕೇ ಸಿಗುತ್ತೆ. ಏಕೆಂದರೆ ನಿಮಗೆ ಗೊತ್ತಿದೆ ಹರ್ಬಲ್ ಸ್ವಲ್ಪ ಸೈಡ್ ಎಫೆಕ್ಟ್ ಇರೋಲ್ಲ, ಯಾವುದೇ ದೋಷ ಇರೋಲ್ಲ, ಆದರೆ ಸ್ವಲ್ಪ ಕೆಲಸ ನಿಧಾನ ಆಗುತ್ತೆ ಅಂತ. ಅಂದರೆ ನೀವು ಒಂದು ಸಾರಿ ಹಾಕೋದನ್ನ, ಒಂದು ಸಾರಿ ಮಾಡೋ ಫೇಶಿಯಲ್ನ 2 ಸಾರಿ ಮಾಡ್ಕೊಳ್ಳಿ. ಇವಾಗ ಒಂದು ಸಾರಿ ಹೋಗಿ ನೀವು ಪಾರ್ಲರ್ಗೆ ಮಾಡಿಸ್ಕೊಬಂದರೆ ಅವ್ರವ್ರ ಸಲೂನ್ ಮೇಲೆ ಡಿಪೆಂಡ್ ಆಗುತ್ತೆ. ನಾರ್ಮಲ್ ಪಾರ್ಲರ್ಗಳಲ್ಲಿ ಅಂದರೆ 2,000 3,000 ಆ ಥರ ತೊಗೊತಾರೆ. ಒಳ್ಳೆ ಸಲೂನ್ಸ್ಗೆ ಹೋದರೆ ನೀವು 10,000ರಿಂದ 15,000ವರೆಗೂ ತೊಗೊಳ್ಳೋರಿದ್ದಾರೆ ಈ ಫೇಶಿಯಲ್ಗೆ. ಅದ್ರ ಬದಲು ನೀವು ಮನೆಯಲ್ಲೇ ಒಂದು ಈ ಜೊಜೋಬಾ ಆಯಿಲು, ವಿಟಮಿನ್ ಇ ಆಯಿಲು, ಇದನ್ನು ಸ್ವಲ್ಪ ಇನ್ವೆಸ್ಟ್ ಮಾಡಬೇಕಾಗುತ್ತೆ ನೀವು. ಇದನ್ನೆಲ್ಲ ಮಾಡೋದ್ರಿಂದ ನೀವು ಒಂದು ಸಾರಿ ಅಲ್ಲ, 2 ಸಾರಿ ಅಲ್ಲ, ಅದು ತಿಂಗ್ಳಿಗೆ ಒಂದು ಸಾರಿ, ಅದು ಒಂದು ಸಾರಿ ಮಾಡಿ ಬಿಟ್ಬಿಡ್ತೀವಿ. ಇದನ್ನು ನೀವು ತಿಂಗಳ ಮಾಡ್ಕೋಬೋದಲ್ಲ ಮನೆಯಲ್ಲೇ ಅಲ್ವಾ. ಇದೆಲ್ಲ ಸೈಡ್ ಎಫೆಕ್ಟ್ ಏನೂ ಇಲ್ಲದೆ ಇರೋದ್ರಿಂದ ನೀವು 15 ದಿವ್ಸಕ್ಕೆ ಒಂದು ಸಾರಿ ಮಾಡಿದ್ರೂ ಏನೂ ಪ್ರಾಬ್ಲಮ್ ಆಗೋಲ್ಲ. ನಿಮ್ಮ ಸ್ಕಿನ್ನಿನ್ನು ಮಾಡ್ತಾ ನಿಮ್ಮ ಸ್ಕಿನ್ನಿನ್ನು ಗ್ಲೋ ಚೆನ್ನಾಗಾಗುತ್ತೆ, ತುಂಬ ಹೈಡ್ರೇಟ್ ಆಗುತ್ತೆ, ಒಂದು ಫ್ರೆಶ್ ಲುಕ್ ಇರುತ್ತೆ. ನಿಮಗೆ ಗೊತ್ತಾಗುತ್ತೆ ನನ್ನ ಸ್ಕಿನ್ನ ಇದು ಇಷ್ಟು ಚೆನ್ನಾಗಿ ಆಗ್ತಾಯಿದೆ ಅಂತ. ನೀವು ಖಂಡಿತವಾಗ್ಲೂ ಇದನ್ನ ಮಾಡಿದ್ಮೇಲೆ ನನಗೆ ಒಂದು ಕಾಮೆಂಟ್ ಮಾಡಿ ತಿಳಿಸ್ಬೇಕು, ಓಕೆನಾ? ಥ್ಯಾಂಕ್ ಯು. ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ.